ಹೌದು. ಡಾಕ್ಟರ್ ವೈ ವಿ ಕೃಷ್ಣಪ್ಪ ಅಂತ ನಮ್ಮ ಹೆಸರು. ನಮ್ಮದು ಯಮ್ರೆ ಊರು ಗ್ರಾಮ. ನಾನು BMTC ನಲ್ಲಿ ಕಂಡಕ್ಟರ್ ಕಮ್ ಡ್ರೈವರು. ಮತ್ತೆ ಈ ಸಿನಿಮಾ ರಂಗದಲ್ಲಿ ಈಗ ಒಂದು ಕಿಲಾಡಿ ಬಸ್ ಕಂಡಕ್ಟರ್ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ವಿ. ಅದು ಟ್ರೈಲರ್ ಬಿಡುಗಡೆ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿದೆ. ಅದರಿಂದ 3 ಗಂಟೆಗೆ ಅಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೊರಡ್ತಾ ಇದ್ದೀವಿ. ಅದೇ ಈಗ ನೀವು ಬಂದಿರೋದ್ರಿಂದ ನೀವು ಮಾಧ್ಯಮ ಮಿತ್ರರಿಗೂ ಒಂದು ವಂದನೆಗಳು. ಯಾಕಂದ್ರೆ ನಾನು ಹುಟ್ಟಿದ ಹಬ್ಬದ ದಿವಸ ನೀವು ಬಂದಿರೋದು ಖುಷಿನೇ. ಆದ್ರೂ ನಮ್ಮ ಊರಿನ ಜನ ಎಲ್ಲಾರು ಸಪೋರ್ಟು ಚೆನ್ನಾಗಾಯ್ತು. ಇಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರು. ನಮ್ಮ ಸ್ನೇಹಿತರು ಎಲ್ಲ ಜೊತೆಗೂಡಿ ನನ್ನ ಹುಟ್ಟಿದ ಹಬ್ಬವನ್ನ ವಿಜೃಂಭಣೆಯಿಂದ ಮಾಡಿದ್ರು. ನನಗೆ ತುಂಬಾ ಸಂತೋಷ. ಅದೇ ರೀತಿ ನಾನು ಅವರು ನನಗೆ ಹುಟ್ಟಿದಬ್ಬ ಮಾಡಿರೋದನ್ನ ಅವರು ಹುಟ್ಟಿದಬ್ಬಕ್ಕೆ ನಾನು ಅದೇ ರೀತಿ ಸ್ಪಂದಿಸ್ಕೊಂಡು ಜನಸೇವೆ ಮತ್ತೆ ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ಇವತ್ತು ಪುಸ್ತಕ ವಿತರಣೆ ಮಾಡಿದ್ವಿ. ಮತ್ತೆ ಇಲ್ಲಿ ಅನ್ನದಾನ ಇತ್ತು. ಆದ್ರಿಂದ ನಾನು ಈಗ ಒಂದು ಸಿನಿಮಾ, ಯಾಕಂದ್ರೆ ನಂದೊಂದು ಕನಸಿತ್ತು. ನಾನು BMTC ನಲ್ಲಿ 20 ವರ್ಷ ಸರ್ವಿಸ್ ಮಾಡಿರೋದ್ರಿಂದ ಒಂದು ಸ್ಟೋರಿ ನಾನೇ ಕತೆ ನಿರ್ಮಾಪಕ ಆಗಿರೋದ್ರಿಂದ ನನಗೆ ಹೆಮ್ಮೆ. ನಾನೇ ನಟ ಆಗ್ಬೇಕಾಗಿತ್ತು, ಆದ್ರೆ ನನಗೆ ಆಪರೇಷನ್ ಆಗಿರೋದ್ರಿಂದ ನಾನು ಈಗ ಮಂಜು ಪಾವಗೌಡ ಅನ್ನೋರ್ನ ಹೀರೋ ಮಾಡ್ತಾ ಇದ್ವಿ. ಅದರಿಂದ ಎಲ್ಲರಿಗೂ ವಂದನೆಗಳು. ನಮ್ಮ ಸಿನಿಮಾನ ಗೆಲ್ಸ್ಬೇಕು ನೀವೆಲ್ಲ, ಮಾಧ್ಯಮ ಮಿತ್ರರಿಗೂ, ನಮ್ಮ ಅಣ್ಣ ತಮ್ಮಂದ್ರಿಗೂ, ಗ್ರಾಮಸ್ಥರಿಗೂ, ನಮಸ್ತೆ ಸಮಸ್ತ ಜನತೆಗೆ ಎಲ್ರಿಗೂ ನನ್ನ ತುಂಬ ಹೃದಯದ ವಂದನೆಗಳನ್ನ ಅರ್ಪಿಸುತ್ತಾ ಜೈ ಭುವನೇಶ್ವರಿ. ಮೇಡಮ್, ಎಲ್ಲಾರು ಸಂತೋಷ ಬೀಳ್ಬೇಕು ನೋಡ್ಬಿಟ್ಟು. ಅವ್ರ ಕಷ್ಟ ಏನಂತ ಇದ್ರಲ್ಲಿ ಎಲ್ಲ ಇದಾಗಿದೆ. ಏನಾದ್ರೂ ಅವ್ರ ಕಷ್ಟದಿಂದ ಬಂದವ್ರೆ, ಅದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಮೇಡಮ್. ನಮ್ಗೆ ಎಲ್ಲಾರ್ಗು ನಾನು ಹೇಳೋದು ಇದೆ ಮೇಡಮ್, ಎಲ್ಲ ನೋಡಿ ಸಂತೋಷ, ಆನಂದ ಪಡಿ, ಸಂತೋಷ ಪಡ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೃಷ್ಣಪ್ಪನವರು ತುಂಬಾ ಆತ್ಮೀಯ ಸ್ನೇಹಿತರು. ವೈ ವಿ ಕೃಷ್ಣಪ್ಪನವರು ತುಂಬಾ ಆತ್ಮೀಯ ಸ್ನೇಹಿತರು ನಮ್ಗೆ. ಅವ್ರ ಹುಟ್ಟುಹಬ್ಬ ವರ್ಷ ಇದೇ ತರ ನಡೀಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಾ ನಮ್ಮ ಸ್ನೇಹಿತ ಬಳಗದಿಂದ ನಾವು ಆಶೀರ್ವಾದ ಕಿಲಾಡಿ ಬಸ್ ಕಂಡಕ್ಟರ್ ಇದು ಒಂದು ನೈಜ ಘಟನೆ ಆಧಾರಿತ ಒಂದು ಸಿನಿಮಾ ಆಗಿದೆ. ಸ್ವಂತ ಜೀವನದಲ್ಲಿ ಏನೇನು ಇವರು ಕಷ್ಟ ಸುಖ ಅನುಭವಿಸಿದ್ದಾರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಬಸ್ ಕಂಡಕ್ಟರ್ ಈಗ ಬಸ್ ಕಂಡಕ್ಟರ್ ಆಗಿ ನೆಕ್ಸ್ಟ್ ಅವರು ಒಂದು ದೊಡ್ಡ ನಟರಾಗಿ ಹೆಂಗೆ ಚೇಂಜ್ ಆಗೋದು, ಅವರ ಜೀವನದಲ್ಲಿ ಏನೇನು ಸುಖ ಸಂತೋಷ ಪಡೆದಿದ್ದಾರೆ, ಕಷ್ಟ ನೋವುಗಳು ಅನುಭವಿಸ್ತಾರೆ, ಅದನ್ನ ಆಧಾರಿತ ನೈಜ ಘಟನೆ ಆಧಾರಿತವಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಅದನ್ನ ತೆರೆ ಮೇಲೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲಾರು ನೋಡ್ಬೋದು ಅಷ್ಟೇ.